ಮಾರುತೇಶ್ವರ, ಯಾಕಪ್ಪ ಕಷ್ಟದ ಮೇಲೆ ಕಷ್ಟಗಳನ್ನ ಕೊಡ್ತಾ ಇದೀಯ? ಈ ಭಕ್ತರು ಬದುಕಿರುವುದು ನಿನಗೆ ಇಷ್ಟ ಆಗ್ಲಿಲ್ವೇನಪ್ಪ? ನೀನೇ ಈ ರೀತಿ ಪರಿಪರಿಯಾಗಿ ಕಾಡ್ತಾ ಇದ್ರೆ ನಾವಿನ್ನೆಲ್ಲಿ ಬದುಕಬೇಕು ತಂದೆ? ಇನ್ನೆಲ್ಲಿ ಬದುಕಬೇಕು? ಶೀಲವನ್ನ ಕಳೆದುಕೊಂಡು ಕಲ್ಪನೆ ಗೊಂಬೆಯಾಗಿ ಬದುಕುವಂತಾಗಿದೆ ನನ್ನ ಬಾಳು. ಓ ತಂದೆ ಬಸವೇಶ್ವರ, ಬಡವರ ಬಾಳಿಗೆ ಬೆಳಕಾಗದೆ ಉರು ಸೂರ್ಯನಂತೆ ಬಡವರ ನೆತ್ತೆಯನ್ನೇ ಸುಡುತ್ತಿರುವೆ. ಇದು ನ್ಯಾಯನ? ಇದು ನೀತಿನ? ಮಾತಾಡುದೇವಾ, ಮಾತಾಡು. ಸ್ವಾಮಿ, ಏನಾಯ್ತು ಸ್ವಾಮಿ? ನಿಮ್ಮ ಕಣ್ಣಲ್ಲಿ ಗಂಗಾ ಮಾತೆ ದುಮ್ಮುಕ್ಕಿ ಈ ಭೂತಾಯಿಗೆ ಇಳಿತಾ ಇದ್ದಾಳೆ. ಏನಾಯ್ತು ಅಂತ ಮನಸ್ಸು ಬಿಚ್ಚಿ ಸಮಾಧಾನದಿಂದ ಕೇಳಿ ಸ್ವಾಮಿ. ಏನಂತ ಹೇಳಿ ಪಾರ್ವತಿ? ಯಾರು ನಿನ್ನೆ ನೋಡಿದರೆ ಯಾರೋ ನಮ್ಮ ಜೋಳದ ಹೊಲವನ್ನು ಹರಿಗೆ ಹೋಗಿಬಿಟ್ಟಿದ್ದಾರೆ ಪಾರ್ವತಿ, ಹರಿಗೆ ಹೋಗಿಬಿಟ್ಟಿದ್ದಾರೆ. ಇವತ್ತು ನೋಡಿದರೆ ಆ ಕಾರ ಬಳಿಗೆ ಬೆಂಕಿ ಹಚ್ಚಿ ಹೋಗಿಬಿಟ್ಟಿದ್ದಾರೆ ಪಾರ್ವತಿ, ಬೆಂಕಿ ಹಚ್ಚಿ ಹೋಗಿಬಿಟ್ಟಿದ್ದಾರೆ. ಅಯ್ಯೋ ದೇವರೇ, ಬಡವರ ಬಡಲಿಗೆ ಬೆಂಕಿ ಇಟ್ಟಂತಾಯ್ತಲ್ಲ ಸ್ವಾಮಿ. ದೇವ ಮಾರುತೇಶ್ವರ, ಈಗಲಾದ್ರೂ ಸಮಾಧಾನ ಆಯ್ತೇನಪ್ಪ ನಿನಗೆ? ಕಾಡು ಕಾಲಕ್ಕೆ ಲಂಕಾಪಟ್ಟಣವೇ ಸುದ್ದಿ ತಂದು ಕೇಳಿದೆ. ರಂಗೇಗೌಡ ಅಂತ ರಾವಣ ನರಕಾಸುರನ ಮೂರಲ್ಲಿರೋ ತನಕ ಯಾವ ರೈತರ ಮನಸ್ಸಿಗೆ ಸಮಾಧಾನ ಇಲ್ಲ ಪಾರ್ವತಿ, ಸಮಾಧಾನವಿಲ್ಲ. ಹೌದು ರೀ, ಆ ಗೌಡನ ಮನಸ್ಸು ಬಹಳ ಕ್ರೂರೇ ರೀ. ಅವನು ಇಂದಿಲ್ಲ ನಾಳೆ ಆದ್ರೂ ಹುಳ ಹತ್ತಿ ಸತ್ತು ಹೋಗ್ತಾನ್ರಿ. ಇದೇ ಈ ಪತಿವ್ರತೆ ಗರತಿಯ ಶಾಪ ಕಣ್ರಿ, ಶಾಪ. ಅಯ್ಯೋ ಗುರುವಿಗೆ ಹಾಲು ಕುಡಿ ಹಸುವೆಯನ್ನು ಮೊಸಳೆ ಬಾಯಿಗೆ ನುಗ್ಗಿದಂತಾಯಿತು ನನ್ನ ಬಾಳು. ನಮ್ಮ ಜೋಡು ಎತ್ತುಗಳಿಗೆ ಮೇವಲ್ಲಿದ್ದ ತರೋಣ. ಎತ್ತುಗಳನ್ನು ಹೇಗೆ ಮೆಸರು ನೀನೇ ಹೇಳು ಪಾರ್ವತಿ, ನೀನೇ ಹೇಳು. ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಸಂಕಟ ಬಂದಾಗ ವೆಂಕಟರಮನೆ ಗತಿಯಂತೆ. ನೀವು ದುಡುಕಿ ಯಾವ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಸ್ವಾಮಿ, ತೆಗೆದುಕೊಳ್ಳ. ಬಡವನ ಸಿಟ್ಟು ತವಳಿಗೆ ಮೂಲೆ ಬಂತೆ. ಬೇಕಾದಷ್ಟು ಕಷ್ಟ ಕೊಡುತ್ತಂದೆ, ಅದೇ ಕಷ್ಟವನ್ನು ಸಹಿಸಿಕೊಳ್ಳುವ ತಾನೇ ತಾಕತ್ತು ಈ ರೈತರಿಗೆ ಕೊಡ್ತಂದೆ, ಈ ರೈತರಿಗೆ ಕೊಡು. ಕಷ್ಟದ ದಿನಗಳು ಎಲ್ಲವೂ ಹೋಗಿ ಒಳ್ಳೆಯ ದಿನಗಳು ಬಂದೇ ಬರ್ತವೆ ಸ್ವಾಮಿ. ಮುಂದೊಂದಿನ ಒಳ್ಳೆಯ ದಿನಗಳು ಬಂದೇ ಬರ್ತವೆ. ಒಳ್ಳೆತನಕ್ಕೆ ಗೆಲುವು ಸಿಕ್ಕೇ ಸಿಗುತ್ತೆ ರೀ, ಸಿಕ್ಕೇ ಸಿಗುತ್ತೆ. ಗಾತವಾಯ್ತಣ್ಣ, ಗಾತವಾಯ್ತು. ನಮ್ಮ ಒಡಲಿಗೆ ಉರಿ ಐತಿ, ಉರಿದು ಹೋಯ್ತಣ್ಣ, ಉರಿದು ಹೋಯ್ತು. ಏನಾಯ್ತು ಸೋರ? ಕಣ್ಣೀರಿನ ಕಡಲನ್ನೇ ಹಚ್ಚುತ್ತಿರುವ ದುಃಖದ ಪ್ರಸಂಗ ಅವರು ಏನ್ ನಡೆಯಿತಪ್ಪ, ಏನ್ ನಡೆಯಿತು? ಏನಂತ ಹೇಳಲಿಲ್ಲ, ಯಾವ ಬಾಯಿಂದ ಹೇಳಲಿ? ಯಾರೋ ನರ ಹಂತಕರು ನಮ್ಮ ಜೋಳಕ್ಕೆ ಜೋರಾದ ಎತ್ತುಗಳು ಮತ್ತೆ ಔಷಧಿ ಕೊಟ್ಟು ಸತ್ತ ಹೊಡೆದ್ರಣ್ಣ, ಸತ್ತ ಹೊಡೆದ್ರು. ಅಡಿಗೆ ಹೋಗಿದ್ದಾರೆ. ಆ ಕಾಲ ಬಡಿಗೆ ಬೆಂಕಿ ಹಚ್ಚಿ ಬಿಟ್ಟಿದ್ದಾರೆ. ಇವತ್ತು ನೋಡಿದರೆ ನಮ್ಮ ಜೋಡು ಎತ್ತುಗಳು ಸತ್ತು ಹೋದವ. ಮೂಕ ಪ್ರಾಣಿಗಳನ್ನು ಬಲಿ ತೆಗೆದುಕೊಳ್ಳ ಬದಲು ನಮ್ಮ ಪ್ರಾಣವನ್ನು ಕಿತ್ತುಕೊಳ್ಳಬಾರುತ್ತಾ ತಂದೆ? ಅಯ್ಯೋ ಶಿವ ಶಿವ, ಗುರುಶಂಕರ ಪರಮಾತ್ಮ, ನಮ್ಮ ಸೋಮು ಭೀಮು ಎತ್ತುಗಳು ಸತ್ತು ಹೋದವೆ. ದೇವ, ಯಾಕಪ್ಪ, ಯಾಕೆ ಈ ಬಡವರ ಪಾಲಿಗೆ ಪರಿಪರಿಯಾಗಿ ಕಾಡ್ತಾ ಇದ್ದೀಯಾ? ಸಮಾಧಾನ ಮಾಡಕೋ ಅತ್ತಿಗೆ, ಸಮಾಧಾನ ಮಾಡಕೋ. ಅಣ್ಣ, ನಮ್ಮ ಹೊಲಗಳಿಗೆ ಬಲಿಗೆ ಬೆಂಕಿ ಐತಿ. ನಮ್ಮ ಜೋಡು ಎತ್ತುಗಳು ಸಹಾಯತ ಮಾಡಿದ ಆ ಕೋರೆ ರಂಗೇಗೌಡ ಅವನ ಸಂಹಾರ ಮಾಡಬೇಕಾಗ ನಮ್ಮದಿಲ್ಲ, ನನಗ ನಮ್ಮದಿಲ್ಲ. ಶಾಂತವಾಗು ಶ್ರೀರಾಮ, ಶಾಂತವಾಗು. ಇದು ಎಲ್ಲ ಕುತಂತ್ರ ರಾಜಕೀಯ ರಂಗೇಗೌಡನ ಕೈವಾಡ ಅಂತ ನಮ್ಗೆ ಚೆನ್ನಾಗಿ ಗೊತ್ತಪ್ಪ, ಚೆನ್ನಾಗಿ ಗೊತ್ತು. ಆ ಪೆದ್ದು
ನಾಲ್ಕು ಒಳ್ಳೆದಾನ ಏ ಪುಂಡ ಪರಶುರಾಮ. ಮೈದಿನ ಆ ರಂಗೇಗೌಡ ಮ್ಯಾಲೆ ಬಸಪ್ಪ ಒಳಗೆ ಇಸಪ್ಪ. ಅವನೊಬ್ಬ ವಿಷ ಕಾಳಿಂಗ ಸರ್ಪ ಇದ್ದಂತೆಪ್ಪ, ವಿಷ ಸರ್ಪ ಇದ್ದಂತೆ. ರಾಜಕೀಯ ಕುದುರೆ ಐತೆ, ರೈತರ ಬಾಳಲ್ಲಿ ರಂಗಿನ ಆಟ ಆಡ್ತಾರ ಆ ಮಗ ರಂಗೇಗೌಡ. ಲೇರ ಗೌಡ, ಕೆಟ್ಟ ಕೆಲಸ ಮಾಡೋ ನಿನ್ನ ಒಟ್ಟೊಡಗಿಸಿ ನಟ್ಟ ನಡನಾಟಿನಿಂದ ದೇಹವನ್ನು ಸುಟ್ಟು ಹಾಕಲೇ ಬಿಡಲಾರೆ. ಆ ಕೆಟ್ಟ ಬುದ್ಧಿ ಕದಿಮೆಯನ್ನು ಮಟ್ಟ ಹಾಕುವ ತನಕ ಯಾವ ರೈತರಿಗೆ ಸಮಾಧಾನವಿಲ್ಲ. ಬಣ್ಣ ಚಾವಟಿಯಿಂದ ಮೈ ಬಿಸಿ ಮಾಡಿದ್ದೆ, ಆದ್ರೂ ಪಾಪು ಇನ್ನೂ ಕರಗಿಲ್ಲ. ಹಸುಳೆಯ ಪುಣ್ಯಂತರು ನಮ್ಮ 3 ಮಂದಿ ಅನ್ನೋರು ತಮ್ಮ ತಾಕತ್ತು ಆ ನೀಚಗಳಿಗೆ ಗೊತ್ತು. ಗಗನಕ್ಕೆ ಸಿದ್ಧವಾಗಿದ್ರೆ ಆ ರಂಗೇಗೌಡ ಚಟ್ಟ ಕಟ್ಟಿ ಬಿಡುತ್ತಾನೆ. ಬೇಡಪ್ಪ, ಸಿಟ್ಟು ಸೇಡು ದ್ವೇಷ ಇದ್ಯಾವುದು ನಮಗೆ ಬೇಡಪ್ಪ. ಅವನೇನಾದ್ರೂ ನಿಮಗೇನಾದ್ರೂ ಮಾಡಿದ್ರೆ ನಿಮ್ಮನ್ನ ಕಳೆದುಕೊಂಡು ಬದುಕುವ ಶಕ್ತಿ ಇಲ್ಲಪ್ಪ ಈ ನಿನ್ನ ಅತ್ತಿಗೆಗೆ. ಅದಕ್ಕೆ ಉತ್ತರವಾಗಿ ಬದಲಿಸುವ ನನ್ನ ಕೈ ಬಿಡುತ್ತೋ ತಗತ್ತು. ನನ್ನ ಕೈಯಲ್ಲಿ ಕೊಲ್ಲಿಯನ್ನು ಟೊಕ್ಕ ಹೇಳಿದಲ್ಲ. ಆ ಸಕ್ಕಿನ ಗೌಡರ ಪಕ್ಕೆಲ ಮೃದು ಕೊತ್ತು ಕೊಟ್ಟ ರೈತರಿಗೆ ಕೊತ್ತು ತಂದ. ಸರ್ಕಾರಕ್ಕೆ ಧಿಕ್ಕಾರ ಮಾಡೋಣ. ಸೋದರ ಶ್ರೀರಾಮ, ನಿಮ್ಮ ಅತ್ತಿಗೆ ಮಾತಿನಲ್ಲಿ ಅರ್ಥವಿದೆಪ್ಪ, ಅರ್ಥವಿದೆ. ಶಕ್ತಿಯಿಂದ ಆಗದ ಕೆಲಸವನ್ನು ವ್ಯಕ್ತಿಯಿಂದ ಮಾಡುವ ಚಾಣಕ್ಯನಾಗಬೇಕು. ಹೇಳಿ ಅಂತ ಹೆದರಿ ಇಂದ ಎಜ್ಜಿಡ್ರೆ ನಾನು ರೈತರ ಮನೆತಂದು ಹುಟ್ಟಿದು ಅರ್ಥ ಆಗೋದನ್ನ. ನಮ್ಮ ಸಂಸಾರ ಕಡಿದ ಆ ಕೊಳಗೆನ ಇದೇ ಕೊಳ್ಳಿಯಿಂದ ಕತ್ತರಿಸಿ ಹಾಕುವೆ. ನೋಡಿ ಶ್ರೀರಾಮ, ಎಷ್ಟೇ ಕಷ್ಟ ಬರಲಿ, ಎಂತ ಶಕ್ತಿ ಅದ್ರ ಆಗಿ ಬರಲಿ, ನಾವು 3 ಮಂದಿ ಅಣ್ಣ ತಮ್ಮಂದ್ರು ಎಣ್ಣೆದು ಬೇರೆ ಆಗಬಾರಪ್ಪ, ಬೇರೆ ಆಗಬಾರ್ದು. ನಮ್ಮ 3 ಮಂದಿ ಬೇರೆ ಮೇಲೆ ಸೃಷ್ಟಿ ಆ ದೇವರು ಇನ್ನು ಯಾರೂ ಸೃಷ್ಟಿ ಮಾಡಿಲ್ಲ. ನಮ್ಮ ದೇಹಗಳು ಮೂರಾದ್ರೆ ಒಂದೇ ಮನಸ್ಸು ಒಂದೇ ಪ್ರಾಣ. ಯಾವ ದುಷ್ಟ ಶಕ್ತಿಗಳು ಬಂದರೂ ಕೂಡ ನಮ್ಮ ಸಂಸಾರದಲ್ಲಿ ಯಾರನ್ನು ಬೇರೆ ಬೇರೆ ಮಾಡಿದ್ರು ದೇವ ಮಾರುತೇಶ್ವರ. ಅಣ್ಣ ಅತ್ತಿಗೆ ಆಶೀರ್ವಾದ ಮಾಡಿ. ಸಮಯ ಕೈ ಮೀರಿ ಹೋಯ್ತು. ನಿಮ್ಗೆ ಸುದ್ದಿ ತಿಳಿಸದೆ ಮದುವಾಗಿ ಬಿಟ್ಟೆ. ನನ್ನಿಂದ ಏನಾದ್ರೆ ತಪ್ಪಾದ್ರೆ ಕ್ಷಮಿಸಿಬಿಡೋಣ, ಕ್ಷಮಿಸಿಬಿಡು. ಏನೋ ಸೋದರ, ಒಂದ್ ಮಾತು ಕೇಳಿದ್ರೆ ಇಲ್ಲ ಅಂತಿದ್ಯಾ. ಕದ್ದು ಮದುವೆಯಾಗಿ ನಮ್ಮ ಮನೆತನ ಮಾನ ಮರ್ಯಾದೆ ಹಾಳು ಮಾಡಿಬಿಟ್ಟಲ್ವೋ. ಹೋಗ್ಲಿ ಯಾರು ಇವಳು ರಂಗೇಗೌಡನ ತಂಗಿ ರೇವತಿಯನ. ಇವಳೇ ಅಣ್ಣ ನಮ್ಮ ಮನೆಯ ಮಹಾಲಕ್ಷ್ಮಿ, ಮಾ ವೈಫ. ಮನೆಗೆ ಮಹಾಲಕ್ಷ್ಮಿನ ಕರೆದುಕೊಂಡು ಬರೋದ್ರಿ, ಮನೆಗೆ ಮಾರಿಯನ್ನು ಕರ್ಕೊಂಡ್ ಬಂದಿಲ್ಲ ಹುಚ್ಚ. ಏ ಮಾಯದೇನೆ ನಿಜ ಹೇಳು, ನಿಮ್ಮ ಅಣ್ಣ ನೀನು ಏನ್ ಪ್ಲಾನ್ ಮಾಡ್ರಿ ಅಂತ. ಯಾಕೆ ಮಾವ ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತ ತಾನೇ ನಾನು ನಿಮ್ಮ ತಮ್ಮನ ಹೆಂಡತಿಯಾಗಿ ಈ ಮನೆಗೆ ಸೊಸೆಯಾಗಿ ಬಂದದ್ದು. ಏನ್ರಿ ನಿಮ್ಮ ಅಣ್ಣನಿಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಲೇ ಮಾಯದ ದಿಕ್ಕೆ ಎಲ್ಲರ ಮನಸ್ಸು ಕೆಡಿಸಿ ನಮ್ಮ ಮನೆ ಒಡೆಲತ್ತ ಬಂದದೇ ಕಾಣುತ್ತಿದೆ. ಆ ಜನ್ಯತಿಗೂ ಸಾಧ್ಯ ಇಲ್ಲತ್ತೇ. ಪ್ಲಾನ್ ಗಿನಿ ಅಂತ ಏನೋ ಮಾತಾಡ್ತಿರಲಿಲ್ಲಣ್ಣ, ನನಗೂ ಒಂದು ಅರ್ಥವಾಗುತ್ತಿಲ್ಲ. ಏನಂತ ಹೇಳಿಬಿಡಣ. ಇವ್ರಣ್ಣ ತುಂಬಾ ಕೆಟ್ಟವನಿರ್ಬಾರ್ದು, ಇವಳು ತುಂಬಾ ಒಳ್ಳೆಯವಳಣ್ಣ, ತುಂಬಾ ಒಳ್ಳೆಯವಳೆ. ಏನು ಅರಿಯದ ಮುಕ್ತಿ. ಸಹೋದರ ಭರತ, ಅತಿಯಾದ ಅಮೃತ ಒಂದಾರಾಧನೆ ವಿಷಯ ಆಗುತ್ತಿದೆ. ಇವಳನ್ನ ನಮ್ಮ ಹಲವಾರಿಗೆ ಸಿಹಿ ಬಲಿಗೆ ಬೆಂಕಿ ಹಚ್ಚಿ ನಮ್ಮ ಜೋಡು ಎತ್ತುಗಳು ಸಹಾಯತ ಮಾಡಿದ ಆ ನಮ್ಮ ಮನೆಯವರಿಗೆ ಹೆಣ್ಣು ಬೇಕಾಯ್ತು ನಿನಗೆ. ಎಷ್ಟಾದ್ರೂ ನಮ್ಮ ಮನೆಯವರಿಗೆ ಹೆಣ್ಣು ಬೇಕಾಯ್ತು ನಿನಗೆ. ಏನ್ರಿ ಇವರೆಲ್ಲ ಆಸ್ತಿ ತಿಂದ ಹಾಗೆ ಮಾತನಾಡ್ತಾ ಇದ್ದಾರೆ. ನಾನು ನಿಮ್ಮನ್ನು ಸೋಮ್ನಿಂದ್ರ ಹಂಗೆಲ್ಲ ಮಾಡ್ಬೇಡ. ನೋಡೋಣ, ನಾವೇನು ಕಳ್ತನ ಮಾಡಿಲ್ಲ, ಇಬ್ಬರು ಪ್ರೀತಿ ಮಾಡಿ ಮದುವೆ ಆಗಿದೀವಿ. ಇದ್ರ ಏನ್ ತಪ್ಪೈತಿ ಹೇಳೋಣ, ಏನ್ ತಪ್ಪೈತಿ ಹೇಳ. ಏ ಶ್ರೀರಾಮ, ಈ ಮುಟ್ಟ ನನ್ನ ಕಣ್ಣದ್ರಿಗೆ ಒಂದು ಚೆನ್ನ ಇರಬಾರ್ದಪ್ಪ, ಹೊರಟು ಹೋಗಂತ ಇಲ್ಲಿದ. ಅಲ್ರಿ, ನೀವೇ ಹಿರಿಯರಾಗಿ ಈ ರೀತಿ ಮಾತಾಡಿದ್ರೆ ಸಣ್ಣ ಮಕ್ಕಳು ತಪ್ಪು ಮಾಡಿದ್ದಾರೆ. ಹಿರಿಯರಾದ ನಾವವ್ರನ್ನ ಕ್ಷಮಿಸ್ಬೇಕು ರೀ.
ರೇವತಿ ಬಾರಮ್ಮ, ಈ ಮನೆಗೆ ಮಹಾಲಕ್ಷ್ಮಿಯಾಗಿ ಬಾ. ಆಹಾ, ಬಂದ್ಬಿಟ್ಟು ದೊಡ್ಡದಾಗಿ ಹೇಳಕ್ಕೆ, ಪಿಂಗಿ ಊದಕ್ಕೆ. ನೋಡ, ನೀನು ಈ ಮನೆಗೆ ಸೊಸೆನೆ, ನಾನು ಈ ಮನೆಗೆ ಸೊಸೆನೆ. ನೀನೇನು ಅತ್ತೆಗೆ ಬಿಲ್ಡಪ್ ಕೊಡ್ಬೇಡ. ನೋಡಿದ್ರೆ ಶ್ರೀರಾಮ, ನಾವು ಆ ಕೋಡ್ರಿ ರಂಗೇಗೌಡ ಜೊತೆ ಸಮರಸ ಆಡ್ತಾ ಇದ್ರೆ ಈ ಮುಟ್ಟಾಳ ಅದೇ ಮನೆಯನ್ನು ಸಂಸಾರ ಮಾಡಿ ಕರ್ತಂತಾನೆ. ಸಹೋದರ ಭರತ, ಇನ್ನೀ ಮಾಯಾದ ಹೆಣ್ಣಿನ ಬಗ್ಗೆ ಇನ್ನು ನಿನ್ಗೆ ಚೆನ್ನಾಗಿ ಗೊತ್ತಿಲ್ಲ. ಬಾಳ ಚಾಲುಕ್ಯ ಹೆಣ್ಣ, ದಿನಕ್ಕೊಂದು ಬನ್ನಬೋಸ ಓಸರ ಬಳ್ಳೆ. ಏನು ಶ್ರೀರಾಮ್, ನನಗೆ ಕೈ ಮಾರಿ ಮಾತನಾಡ್ತೀಯ? ನಾನೇನು ನೀನು ಕಟ್ಟಿಕೊಂಡವಳು ಅಲ್ಲ, ಈ ಮನೆ ಕೆಲಸದವಳು ಅಲ್ಲ. ನಾನು ಭರತನ ಹೆಂಡತಿ. ಮರ್ಯಾದೆ. ನನ್ನ ಪಾಲಿಗೆ ಇವತ್ತಿನಿಂದ ಇವ ಸತ್ತಂತೆ. ಈ ಮನೆಯಲ್ಲಿರೋ ಒಂದು ಕೆಲವೊಂದು ಜಾಗವಲ್ಲ, ಹೊರಟು ಹೋಗುವಂತ ಈ ಮುಟ್ಟವನಿಗೆ. ಏನ್ರಿ ಇವರೆಲ್ಲ ಆಸ್ತಿ ತಿದ್ದ ಹಾಗೆ ಮಾತಾಡ್ತಾ ಇದ್ದಾರೆ? ಹೇಗಿದ್ರು ಈ ಮನೆ ನಿಮ್ಮ ಹೆಸರಲ್ಲಿ ಇದೆ ತಾನೇ? ಇವರನ್ನು ಮನೆ ಬಿಟ್ಟು ಹೊರಗೆ ಹಾಕಿ ಈ ಮನೆಗೆ ನೀವೇ ರಾಜ, ನಾನೇ ರಾಜ. ಹೌದಣ್ಣ, ನನ್ನ ಹೆಂಡತಿ ಹೇಳುದು ಖರೆ ಐತಿ. ಈ ಹೊಲ ಮನೆ ಆಸ್ತಿ ಅಲ್ಲ, ನನ್ನ ಹೆಸರು ಐತಿ. ಬೇಕಾದ್ರೆ ನೀವೇ ಮನೆ ಬಿಟ್ಟು ಹೋಗಬಹುದು. ಮಗು ಭರತ, ಏನು ಅಂತ ಮಾತಾಡ್ತಾ ಇದೀಯಪ್ಪ? ಮುತ್ತು ಕೊಡೋಳು ಬಂದಾಕ್ಷಣ ತುತ್ತು ಕೊಟ್ಟ ಈ ಅತ್ತಿಗೆಯನ್ನ ಮರೆತು ಬಿಟ್ಟೇನಪ್ಪ. ಈಗ ನಮ್ಮನ್ನ ಮನೆ ಬಿಟ್ಟು ಹೊರ ಹಾಕಿದ್ರೆ ನಾವೆಲ್ಲಿ ಬದುಕಬೇಕಪ್ಪ? ನಿಮ್ಮನ್ನೆಲ್ಲ ಬಿಟ್ಟು ನಾವು ಹೇಗೆ ಬಾಳೋದು? ನನ್ನ ಹೆಂಡತಿನೇ ನನಗೆ 25 ವರ್ಷ ಅಡಿಗೆ ಮಾಡಿ ಹಾಕಿದ್ರೆ 75 ವರ್ಷ ನನಗೆ ಮುತ್ತು ಕೊಟ್ಟು ತುತ್ತು ಮಾಡಿ ಉಣಿಸಲು ಬಂದಿದ್ದಾಳೆ. ತೊಲಗರಿಯ ಮನೆ ಬಿಟ್ಟು ನೋಡಿದೆ ಪಾರ್ವತಿ, ಎಲ್ಲ ಆಸ್ತಿ ನನ್ನ ಹೆಸರಿಗೆ ಮಾಡಿಬಿಟ್ರೆ ಅಂದಾಗ ಸಣ್ಣ ಮಗ ಅಂತ ಇವನ ಹೆಸರಿಗೆ ಮಾಡಿಬಿಟ್ಟೆ. ಈಗ ನೋಡು, ಮಾಯದ ಹೆಣ್ಣಿನ ಬೆನ್ನು ಹತ್ತಿ ನಾಯಾಗಿದ್ದಾನೆ. ಲೇ ಭರತ, ನೀವು ಅಪ್ಪ ಕೊಟ್ಟಿದ್ದನು, ನಾವು ಕೂಡ ಅದ ಅಪ್ಪಗೆ ಒಂದೇ ರಕ್ತ ಹಚ್ಚಿಕೊಂಡು ಹೊಡಿದ್ವಿ. ಆಸ್ತಿ ಕೊಡಲ್ಲ ನಾನು ನೋಡ್ತಲ್ಲೇ. ನೋಡು ಶ್ರೀರಾಮ, ಈ ಮನೆಯಲ್ಲಿ ಇರೋ ಆಸೆ ಇರೋ, ಇಲ್ಲವಾದ್ರೆ ಅವರ ಜೊತೆ ನೀನು ಗಂಟು ಬಿಟ್ಟು ಕಟ್ಟಿ ಹೊರಟೋಗಿ ಬಿಡ. ಅಯ್ಯೋ ದ್ರೌಪದಿ, ನೀನು ಕೂಡ ನಮ್ಮನ್ನು ಅಗಲಿ ಹೋದೆಯಾ? ಶ್ರೀರಾಮ ಇವತ್ತಿಗೆ ಈ ಮನೆಯಲ್ಲಿ ಮುಗಿಯಿತು. ಮರ್ಯಾದಿಂದ ಹೇಳ್ತಿದ್ರಿ, ನಮ್ಮ ಆಸ್ತಿ ನಮಗೆ ಕೊಟ್ಟ ಬಿಡು. ಎಲ್ಲವಾದ್ರೆ ನಿನ್ನ ಭೂಮಿ ಮೇಲೆ ಉಳಿಸಲ್ಲ, ನಿನ್ನ ಮಾತ್ರ ಸಂಭ್ರಮ. ಕೈತಯ್ಯೋ ಬಡವರಾಸ್ಗಳು, ನನ್ನ ಹೆಂಡತಿ ಮುಂದೆ ನನ್ನ ಎದೆ ಮೇಲೆ ನಂಗೆ ಹಿಡ್ತೀಯ? ನಿನ್ನ ಹೋಟ್ಲೆಲ್ಲ ಅನಿಸ್ಬಿಡ್ತೀನಿ ಮಗನೇ. ಕೂಲ್ ಬೇಬಿ ಕೂಲ್. ನೋಡಿ, ಈ ಮನೆಯವಳಿಗೆ ನಾನೇ ಕಾರಣ ಅಂತ ಏಕೆ ಕಾರಣ ಆಗ್ತೇ ಬೇಬಿ? ಈ ಮನೆಯಲ್ಲಿ ಇರೋ ಆಸೆ ಅವ್ರಿಗಿಲ್ಲ ಅನಿಸುತ್ತೆ. ರೇವತಿ, ನಿನಗೆ ಕೈ ಮುಗಿದು ಬೇಡ್ಕೊಳ್ತೀನಮ್ಮ, ತುಂಬಿದ ಈ ಕುಟುಂಬವನ್ನ ಒಡಿಬೇಡಮ್ಮ. ಬೇಕಾದ್ರೆ ನಿನ್ನ ಕಾಲು ಹಿಡಿದು ಬೇಡ್ಕೊಳ್ತೀನಿ. ಸರಿಯಾಚೆ, ನಿನ್ನಂತವನು ಎಷ್ಟು ಜನ ಕಟ್ಟಿಲ್ಲ ನೀನು? ಲೇ ಮಾಟಗಾರ್ತಿ ಮಾನಂಗಿನಿ, ನಮ್ಮ ಅತ್ತಿಗೆ ರೋಜು ಸತ್ತು ಬಂದನೆ ಹಾದಿ ನಿತ್ಯ ಹಾಗರ್ದಾಳೆ. ನಮ್ಮ ಅತ್ತಿಗೆ ಎಡಗಾಡಿನ ಚಪ್ಪಟ್ಟು ಹೇಳಬೇಕಲ್ಲ ನಿನಗೆ. ಲೇ ರೇವತಿ, ಆಟ ನೀ ಶುರು ಮಾಡಿದ್ಯಾ? ಇದಕ್ಕಂತೆ ನಾ ಆಡ್ತೀನಿ. ಹೋಗ, ಕಂಡಿದ್ದೀನಿ, ಹೋಗ. ನಿಮ್ಮಂತನ್ನು ಎಷ್ಟು ಜನ ನೋಡಿಲ್ಲ ನಾನು. ಪಾರ್ವತಿ, ನೀನೇಕೆ ಈ ಕಟುಕೆ ಕಾಲಿಗೆ ಬೀಳುತ್ತಿರುವೆ? ಇವತ್ತಿಗೆ ಈ ಮನೆಯಲ್ಲಿ ನಾ ಮುಗಿತು. ಎಲ್ಲಾದ್ರೂ ಕೂಲಿ ಅಲ್ಲಿ ಮಾಡಿ ಬದುಕೊಂಡಿರ್ರಿ. ರೇವತಿ, ಒಂದೇ ಒಂದು ಸಲ ಆದ್ರೂ ಯೋಚನೆ ಮಾಡಮ್ಮ. ದಯವಿಟ್ಟು ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬೇಡಿ. ಪವಿತ್ರವು ಇನ್ನೂ ಇಲ್ಲೇ ನಿಂತಿದೆ. ಮನೆ ಬಿಟ್ಟು ಹೊರಗೆ ತೊಲಗುವುದನ್ನು ಬಿಟ್ಟು. ರೀ, ಏನ್ ನೋಡ್ತಾ ಇದ್ದೀರಾ? ತಳ್ಳಿ ಹೊರಗಡೆ. ಹೋಗ್ತಾ ತಡಿ, ಏಕೆ ಅವಸರ ಮಾಡ್ತೀಯ? ಬೇಗ ತೊಲಗಿರಿ ಮನೆ ಬಿಟ್ಟು. ಇವತ್ತು ಇದೇ ಮನೆಯಲ್ಲೇ ನಂದು ಫಸ್ಟ್ ನೈಟ್ ಐತೆ.
ನೋಡಿದರೆ ಪಾರ್ವತಿ ಮಾಯದ ಹೆಣ್ಣಿನ ಬೆನ್ನು ಹತ್ತಿ ನಾಯಿ ಆಗಿದ್ದಾನೆ. ನಮ್ಮನ್ನು ಮನೆ ಬಿಟ್ಟು ಹೊರಗೆ ಹಾಕಿದನ್ನು ಖುಷಿ ಪಡಬೇಡ ಭರತ. ಮುಂದೊಂದು ದಿನ ಬೀದಿಗೆ ಬಂದೇ ಬರ್ತೀಯ, ಎಚ್ಚರ. ಅಣ್ಣ ನಡಿಯಣ್ಣ, ನಾನು ನಿಮ್ಮನ್ನ ದುಡಿಸಾಕುತ್ತೇನೆ. ಓ ವಿಠ್ಠಲ ದೇವರೇ, ನೀನು ನಮ್ಮನ್ನ ರಕ್ಷಣೆ ಮಾಡಿದೀಯಾ. ನಿಂಗ ತುಂಬ ಕೋಟಿ ನಮ್ಮನ್ನ ತಂದೆ, ತುಂಬ ಕೋಟಿ ನಮ್ಮನ್ನ. ನಡ್ರಿ ಅಣ್ಣ ಹೋಗೋಣ. ಈ ಪೀಡೆಗಳು ಮನೆಗೆ ಅಂಟಿಕೊಂಡೇ ಇದ್ದವು. ಈಗ ಎಲ್ಲ ಹೊರಗಡೆ ಹೋದವು. ಈ ಮನೆಗೆ ನೀವೇ ರಾಜ, ನಾನೇ ರಾಣಿ. ನಾನೆಲ್ಲ ಅವ್ರಿಗೆ ಕರೆಕ್ಟ್ ಮಾಡಿದ್ದೆ. ಕರೆಕ್ಟ್ ಐತಿಲ್ಲ ಬೇಬಿ, ಎಲ್ಲ ಧೈರ್ಯ ಪಡಿಂದ ನಿನ್ನಿಂದ ನೋಡು. ನಿನ್ನ ಪ್ರೀತಿ ಮಾಡಿದ ಕ್ಷಣದಿಂದ ನೋಡು. ನೋಡ್ರಿ, ಇವತ್ತು ನಮ್ಮಿಬ್ಬರ ಪ್ರಶ್ನೆ ಇಟ್ಟಿದೆ. ಬನ್ನಿ ಒಳಗಡೆ ಹೋಗೋಣ. ನುಡಿಸೊಂದು ಮುಚ್ಚೆ ಕಾಣಿಕೆ. ರಾಮಚಂದ್ರ ಮಾವ ಗೋಡೆ ಅವರು ನಮ್ಮ ನಾಟಕ ಕಂಪ್ನಿಗೆ 500 ರೂಪಾಯಿ ಕೊಟ್ಟಿದ್ರು. ಅವರು ಓಣಿ ಇದೆ ಅಂತಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಒಟ್ಟ ಬೆಳಗಿನ ಮಠ ಚಾಲನ ಹರಿಗಿನ ಜಂಗ ಕಂಟಿನ್ಯೂ.
ಸಾಧಿಸು ಚಲವಿದ್ದರೆ ಯಾವುದು ವಶದವಲ್ಲ. ಆ ಶಿವಲಿಂಗ ಮನಿತನ ಬೀದಿ ಪಾಲು ಮಾಡಿಸಿಬಿಟ್ಟೆ. ಬೀದಿ ಬಂದು ಒಡ್ಡಾಡ್ಲಿ ಆ ಬರಬೇಕಾರೆ ಹೊಟ್ಟೆ ಇವತ್ತಿಗೆ ಹಾರಿತು ನನ್ನ ಸೇಡಿನ ರೋಷದ ಜ್ವಾಲೆ. ಯಪ್ಪ ಗೌಡ್ರ ಸಾಧಿಸಿ ಬಿಟ್ನಂತೆ ಏನು ಸಾಧಿಸಿರಿ ಅಪ್ಪ? ಶಿವಲಿಂಗನ ಪಾರ್ವತಿ ಮನೆಯಿಂದ ಹೊರಗೆ ಹಾಕ್ಸಿ ಹುಲಿ ಅಂತೂ ಶ್ರೀರಾಮ ವನವಾಸಿ ಕಳಿಸಿಬಿಟ್ಟೆ, ಸಾಧಿಸಿಬಿಟ್ಟೆ. ಈ ಗೌಡ ಅಂದ್ರೆ ಪಯರ. ಯಪ್ಪ ಗೌಡ್ರ ಸಾಧಿಸಿ ಬಿಟ್ನಂತ ಹೇಳಿ ರಾಜಕೀಯದ ಒಳ್ಳೆ ಕೆಲಸ ಮಾಡ್ರಿ ಸಾಧಿಸ್ಬಿಟ್ಟು ತಿಳ್ಕೊಂಡಿನ್ರಿ ಅಪ್ಪ ಗೌಡ್ರನ. ಮೊದಲ ಮಾಡೋದು ಮಣಿಮೂರ್ ಕೆಲಸ ರೀ ಈ ಮಂಗ್ಯಾ ಸುಳಿ ಮಗ ನಮ್ ಗೌಡ್ರ. ಅದರ ಮ್ಯಾಲ ಬಿಲ್ಡಪ್ ಕೊಡ್ತಾ ನೋಡ್ರಿ ಈ ಮಂಗ್ಯಾ ಸುಳಿ ಮಗ. ಏನು ಭುಜ ಸಟ್ಟಿ ಒಬ್ಬನೇ ಒಟ್ಟಾಟ ಗುಣಗ್ತಾ ಇದ್ದಿಲ್ಲ. ಬಿ ಹ್ಯಾಪಿ ನೋ ಬೇಪಿ ಬೇದಾಸ ಆಗ್ಯಾರ. ನೀವು ಮಾಡಿದ ಕರೆಕ್ಟ್ ನೋಡ್ರಿ ಅಪ್ಪ ಗೌಡ್ರ. ಮನೆಯಿಂದ ಗೇಟ್ ಪಾಸ್ ಕೊಟ್ಟ ಗ್ರೇಟ್ ಅನ್ಸ್ಕೊಂಡ್ ನೋಡ್ರಿ ಅಪ್ಪ. ಗೌರವನ ಜೊತೆ ಹಾವು ಗುದ್ದಾಡಬಾರ್ದು, ಚಿರತೆ ಜೊತೆ ಜಿಂಕೆ ಗುದ್ದಾಡಬಾರ್ದು, ನಾಯಿ ಜೊತೆ ಬ್ಯಾಕು ಚಲಾಟ ಆಡಬಾರ್ದು. ಈ ಶ್ರೀಮಂತ ರಂಗೇಗೌಡ ಜೊತೆ ಬರ್ತಾನ ಒಟ್ಟು ಸಮಾಜ ಮಾಡಿಬಿಡ್ತಾನೆ. ಈ ಮಂಗ್ಯ ಸುಳಿ ಮಗನ್ ಗೌಡನ್ ಜಡೆ ಕೂಡ್ರಿ ನಾವು ಮಣ್ಣು ತಿನ್ನು ಕಾರ್ಬಾರ್ ಮಾಡಿಬಿಟ್ರು ಏವ್ ಅವನ ಮಾನ ಮರ್ಯಾದೆ 3 ಪಾಲ್ಕ್ ಮಾಡಿಬಿಟ್ರು ನೋಡ್ರಿ ಅಪ್ಪ. ಲೇ ಮೈನ ಶಿವಲಿಂಗ ಬಡಸಿಲ್ಲ ಬಡತವನು ಹಿಡಿ ಮುಷ್ಟಿ ಪುಡಿ ಪುಡಿ ಮಾಡಿ ಈ ರಂಗೇಗೌಡಗೆ ಇನ್ನು ದುಡಿಯೋಕೆ ಸಮಾನ. ಯಪ್ಪ ಗೌಡ್ರ ರೇವತಿ ಅಮ್ಮ ಅವ್ರ ಮದುವೆಯಾಗಿ ಹೋಗಿ ಒಂದ ದಿವಸಿಗೆ ಆ ಶಿವಲಿಂಗನ ಮೈಂತ ದಿವಾಗಾಗಿ ಹೋತ್ ನೋಡ್ರಿ ಅಪ್ಪ ಗೌಡ್ರ. ಇಂತ ಹೆಣ್ಣ ಮನ್ಯಾಗ ಕಾಲಿಟ್ರ ಬೆಳು ಬಂದ್ ಹೊಕ್ಕಂಗ ನೋಡ್ರಿ ಅಪ್ಪ ಗೌಡ್ರ. ಅವಳು ಅಷ್ಟೆಲ್ಲ ತಂಗಿ ಅಲ್ಲವೇ, ಅವನ ಧೈರ್ಯಶಾಲಿ ಬುದ್ಧಿಶಾಲಿ ಹೆಣ್ಣು ಹೊಲೆದರ ನಾರಿ ಮುಂದರ ಅಮ್ಮಾರಿ ಅನ್ನೋದು ಆ ಶಿವಲಿಂಗ ಮನೆ ತೋರಿಸಿದಾಳೆ. ಮೊದಲ ಮಾಡಿದವನ ಅವನ ಮಣಿಮುರ್ಗ ಕೆಲಸ ರೀ. ಅದ್ರ ಮ್ಯಾಲ ಬಿಲ್ಡಪ್ ಕೊಡ್ತಾರ ನೋಡ್ರಿ ಅವನವನ ಮನಿತಾನ ಮನಸ್ಸುಗಳು ಹೊಡಿಯುವ ಮ್ಯಾಲಿನ ಬ್ರಹ್ಮ ದೇವ್ರ ಅವನವನ ಹೆಣ್ಣು ಮಕ್ಕಳಿಗೆ ಸೃಷ್ಟಿ ಮಾಡ್ಯಾನ ನೋಡ್ರಿ ಅಪ್ಪ. ನನ್ನ ತಂಗಿ ಏನು ಹೇಳಿಕನು ಅನ್ನತ ಧೈರ್ಯಶಾಲಿ ಅವರ ಮನೆತನ ಭೇಟಿಯಾಗ ಕಳಿಸಿದ್ದೀನಿ. ಕೆಲಸ ಸಂಪೂರ್ಣ ಮುಗಿಸಿ ಬರುತ್ತಾಳೆ. ಅಂದು ಪಾರ್ಸಿನ ಸಂಪತ್ತು ನನ್ನ ಪಾಲಾಯ್ತು. ಅವರು ಸರ್ವಾಸ್ತನು ನನ್ನ ತಂಗಿ ಬರ್ಸ್ಕೊಂಡು ಬರ್ತಾಳೆ. ಅಣ್ಣ ಹಿಡಿದ ಹಠವನ್ನು ಸಾಧಿಸಿ ಬಿಟ್ಟೆ ಅಣ್ಣ, ಸಾಧಿಸಿ ಬಿಟ್ಟೆ. ನಾನು ಆ ಶಿವಲಿಂಗನ ಸಂಸಾರವನ್ನು ಒಡೆದು ಜಿದ್ರಾಪಾಲ ಮಾಡಿ ಅವರು ಕಳ್ಳ ಬೆಕ್ಕಿನ ಹಾಗೆ ತಿರುಗಾಡುತ್ತಿದ್ದಾರೆ. ನನ್ನ ಗುರಿಯನ್ನು ಸಾಧಿಸಿ ಬಿಟ್ಟೆ ಅಣ್ಣ. ನಗ್ರಿ ರೇವತಿ ಅಮ್ಮ ರೇಟ್ ಜೋರಾಗಿ ನಗ್ರಿ. ಯಪ್ಪ ಗೌಡ್ರ ನಾ 2 ಗ್ಲಾಸ್ ಹಾಲು ತಗೊಂಡ್ರಿ ಅದ್ರಾಗ ಒಂದು ಸ್ವಲ್ಪ ಸಕ್ರಿ ಹಾಕೊಂಡ್ ಬರ್ತೀನಿ ಗೌಡ್ರ. ನೀವ ರೇವತಿ ಅಮ್ಮ ಕೊಡ್ ಹಟ್ಟಿ ತನಗ ಮಾಡ್ಕೊರಿ ಯಪ್ಪ ಗೌಡ್ರ. ಏ ಸತ್ಯ ಇಂಥ ಸಂತೋಷ ಸಮಯಕ್ಕೆ ಹಾಲು ಯಾಕೋ ಹಾಲು ಕೊಡ ತುಂಬಾ ಕೂಡ ಕೋಪ್ಪಳಿಸಿ ಬಿಡೋಣ. ತಂಗಿ ನನಗೆ ಸ್ವರ ಸುಖ ಮೂರೇಗೆ ನಡೆಸುತ್ತಾ ಇದೆ. ಆ ಹುಚ್ಚ ಭರತನ್ನು ಮಾಯಾಜಾಲಕ್ಕೆ ಬೀಳಿಸಿದ್ದೇನೆ. ಈಗ ಆ ಭರತು ನಾನು ಹೇಗೆ ಹೇಳುತ್ತೇನೆ ಹಾಗೆ ಕೇಳಿಕೊಂಡು ಬಾಲಾಡಿಸುತ್ತಾ ಬಿಟ್ಟಿದ್ದಾನಣ್ಣ. ಸಾಬಾಷ್ ಸೋದರೇ ಸಾಬಾಷ್. ಇಂಥ ಕೆಲಸ ನೀನೇ ಮಾಡಕಂತೂ ಫಾಸ್ಟ್ ಅಂತ ನೀನೇ ಕಳಿಸಿದ್ದೆ. ಅವ್ರ ಆಸೆ ದೋಸ್ತಿ ಬರ್ತಾನೆ ಗೊತ್ತಿತ್ತು. ಆ ಹುಚ್ಚರ ಭರತನಿಗೆ ಕಣ್ಣಿನ ತೋರಿಸಿ ಬಿಡೋಣ. ರೇವತಿ ಅಮ್ಮ ಅವ್ರ ನಮ್ ಗೌಡ ಮನೆಗೆ ನೀವು ಒಬ್ಬರ ಮನೆ ನಿಮ್ ಗಂಡ ಇಲ್ರಿ ಅಮ್ಮ ಅವ್ರ. ನನ್ನ ಗಂಡ ಒಬ್ಬ
ನಿಮ್ಮಿಬ್ಬರ ಪ್ರೀತಿನ ಒಪ್ಪಿಕೊಂಡು ಮದುವೆ ಮಾಡಿಸಕ್ಕೆ ತುಂಬಾ ಧನ್ಯವಾದಗಳು. ಬಾರೋ ಬರುತ್ತಾ ಬಾ. ಶಿವಲಿಂಗ ಪಾರ್ವತಿ ಮನೆಯಿಂದ ಹೊರಗೆ ಹಾಕ್ಸಿ ಬಿಟ್ಟೆ ಅಂತರು. ಈ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ನಾವು ಮದುವೆಯಾಗಿ ಬಂದದ್ದವ್ರಿಗೆ ಎಳ್ಳಷ್ಟು ಮನಸ್ಸಿಲ್ಲ ಮಾವ. ನಮ್ಮ ಪ್ರೀತಿ ಸ್ವಾರ್ಥಕವಾಯ್ತು ಹೊರತು ಅರ್ಥವಾಗಲಿಲ್ಲ. ಅಂತೂ ಬರುತ್ತಲ್ಲ ಮನೆ ಅಂತ ಆಗೇ ಬೇಟ. ಇದೇ ಖುಷಿ ಸ್ವಲ್ಪ ಜೀವಿಸ್ತಾರೆ ಮಾರಯ್ಯ. ಯಾರ್ರಿ ಮಾವರ ನಿಮ್ಮ ಎದುರು ಕುಡಿಯೋಷ್ಟು ನಾನು ದೊಡ್ಡ ಮನುಷ್ಯ ಅಲ್ಲ. ಎಲ್ಲರೂ ಸೇರಿ ನೈಟ್ ಪಾರ್ಟಿ ಮಾಡೋಣ. ಅಣ್ಣ, ನಮ್ಮ ಯಜಮಾನ್ರಿಗೆ ನೀವು ಬಹಳ ಕುಡಿಸಬೇಡಿ. ಬೇಬಿ, ನಾನು ಮೊನ್ನೆ ನನ್ನ ಕೈಯಾರೆ ನಿನಗೆ ಕುಡಿಸಿದ್ನಲ್ಲ, ನಾನು ಕುಡಿಸಲೇ? ಹೇಗೆ ಮರಿ ಚಿನ್ನ, ನೀನು ವಿಷಯ ಕೊಟ್ಟರು ಅಮೃತ ತರ ಇರುತ್ತೆ. ಅವತ್ತ ನಾನು ಸ್ವರ್ಗಕ್ಕೆ ಹೋಗಿ ಬಂದಂತಾಯ್ತು. ನೀನು ಮಾಡುವ ರೀಲ್ಸ್ ನೋಡಿ ನಿನ್ನ ಮ್ಯಾಲ ರೊಮ್ಯಾನ್ಸ್ ಆಯ್ತು ಬೇಬಿ. ಯಪ್ಪ ಗೌಡ್ರ, ಈ ಹೊಸ ಹೆಣ್ಣಿನ ಉರಿಪಿನ್ಯಾಗ ಬೀಚ್ ಬ್ಯಾಳಗಾಗೆ ನೋಡ್ರಿ ಯಪ್ಪ ಗೌಡ್ರ. ರೇವತಿ, ಇವನ ಕೈಯಿಂದ ಇವ್ರು ಸರ್ವಾಸ್ತಿಯನ್ನು ನಿನ್ನ ಹೆಸರು ಬರ್ಸೋಂಬ ಅಂತ ಫೋನ್ ಹಚ್ಚಿದ್ನಲ್ಲಮ್ಮ, ಏನಾಯ್ತು? ಅಣ್ಣ, ಫೋನ್ ಹಚ್ಚಿದ್ವಾಯ್ತು, ಆಸ್ತಿ ಬರ್ಸಿಕೊಂಡಿದ್ದಾಯ್ತು, ಇವರೀಗ ಬರೀ ದಂಡ. ಯಾರ ಮನೆ ಯಾರ ಆಸ್ತಿ ನನಗೂ ಒಂದು ಅರ್ಥವಾಗತ್ತಿಲ್ಲ. ಸ್ವಲ್ಪ ಏನಾಯ್ತಂತ ಬಿಡಿಸಿ ಹೇಳು. ಬೇಬಿ, ನೀನು ಮೊನ್ನೆ ತುಂಬಾ ಕುಡಿದಿದ್ದಿ. ಆ ಕುಡಿದ ಮತ್ತಿನಲ್ಲಿ ನಾನು ನಿನ್ನ ಕೈಯಾರೆ ಆಸ್ತಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಬಿಟ್ಟೆ. ಏ ತಮ್ಮ ಬರತ್ತ, ನಮ್ಮ ಗೌಡ್ರ ಅವ್ರ ತಂಗಿ ನಿನಗ್ ಕೊಟ್ಟಿದ್ದ. ನಿನ್ನ ಸರ್ವ ಆಸ್ತಿ ಎಲ್ಲ ಅವ್ರ ಹೆಸರಿಗೆ ಮಾಡ್ಬೇಕು ನೋಡ ತಮ್ಮ ಬರತ್ತ. ನಿನಗೆ ಎಂದೆಂದು ಬುದ್ಧಿ ಬರಂಗಿಲ್ಲ ತಮ್ಮ. ಇಲ್ಲ, ಇದೆಲ್ಲ ಮೋಸ. ನನ್ನ ಉಸಿರು ಹೋದರು ನನ್ನ ಆಸ್ತಿ ನಿಮ್ಗೆ ದಕ್ಕಲು ಬಿಡುವುದಿಲ್ಲ. ಲೇ ಬಡ ಬಿಕಾರಿ, ನಿನಗೆ ಮಾತನಾಡುವ ಯೋಗ್ಯತೆ ಇಲ್ಲ. ನೋಡು, ನಾನು ನಿನ್ನ ಮನಸ್ಸು ಗೆಲ್ಲಲು ಬಂದಿದ್ದೆ, ಹಾಗೆ ನಿಮ್ಮ ಮನೆ ಒಡೆಯಲು ಕೂಡ ಬಂದಿದ್ದೆ. ಥು, ಮೋಸಗಾರತೆ. ನಿನ್ನ ಪ್ರಾಣಕ್ಕಿಂತ ಹೆಚ್ಚು ನಂಬಿದ್ದಲ್ಲಿ ನಿನಗೋಸ್ಕರ, ನಿನ್ನ ಹುಚ್ಚು ಪ್ರೀತಿಗೋಸ್ಕರ ನಮ್ಮ ಅಣ್ಣ ಅತ್ತಿಗೆ ನಾನು ಮನೆ ಬಿಟ್ಟು ಹೊರಗೆ ಹಾಕೊಂಡ್ ಮಾಡಿಬಿಟ್ಟಲೆ ಪಾಪಿ. ನಿನ್ನ ಖಂಡಿತ ಉದ್ದಾರವಲ್ಲ. ಏ ಬರುತ್ತ, ನಮ್ಮ ತಂಗಿ ಮೈ ಮುಡ ಸೊಕ್ಕು ಬಂದನು ಸೋರ್ ನನ್ನ ಮಗನೇ. ಇದ ನಾನು ಜೋರು ಬಾರಿ ಬಂದ ಸೋಟ್ಟು ಬೇರೆ. ಇಲ್ಲ, ಇದೆಲ್ಲ ನ್ಯಾಯ ಹಂಚಿಕೆ. ನೀನು ಖಂಡಿತ ಉದ್ದಾರವಲ್ಲ. ನಮ್ಮ ಅಣ್ಣ ಅತ್ತಿಗೆ ನಾನು ಮನೆ ಬಿಟ್ಟು ಹೊರಗೆ ಹಾಕೊಂಡ್ ಮಾಡಿಬಿಟ್ಟಲ್ಲ. ನಿನ್ನ ನೆಂಬೇಡ ಅಂತ ನಮ್ಮ ಅಣ್ಣ ಅತ್ತಿಗೆಯರು, ನಮ್ಮ ಅಣ್ಣಂದ್ರು ಎಷ್ಟು ಹೇಳಿದ್ರು, ಆದರೆ ಅವ್ರ ಮಾತು ನಾನು ಕೇಳಲಿಲ್ಲ. ನಿನ್ನ ಮಾತ್ರ ಉಳಿಸಲಾರ. ಏ ಬರ್ತ, ಬೀಜ ಬರಬೇಕು ತಿಂದು ಬೇಯಿಸಿದ್ದೆ ನಮ್ಮ ತಂಗಿ ಕುತ್ತಿಗೆ ಕೈ ಹಾಕ್ತಿ ಆ ಮಗನ ಆಚನೆ ಲೋಪರ್. ಹಂಗ ಮಾಡ್ಬೇಡ್ರಿ ಗೌಡ್ರ, ನಿಮ್ ಕಾಲಿಗೆ ಬೀಳ್ತೀನಿ. ನಮ್ಮ ಆಸ್ತಿ ಪತ್ರವನ್ನು ನಮಗೆ ಕೊಟ್ಟು ಬಿಡಿ. ನಾನು ಮಾಡಿದ ತಪ್ಪಿಗೆ ನನ್ನ ಆಸ್ತಿ ಪತ್ರ ನಮ್ಮ ಅಣ್ಣಂದ್ರೆ ಕೈಲಿ ಕೊಟ್ಟು ದೇಶ ಬಿಟ್ಟ ಎಲ್ಲರೂ ದೂರ ಹೊರಟು ಹೋಗತ್ತೀನಿ. ಸರಿ, ಆಚೆ ಮಾಡಬೇಕಾರೆ ನಾನು ಕಾಲು ಬಿಟ್ಟು ಯೋಗ್ಯತೆ ಕಳ್ಕೊಂಡಿವ. ನಿನಗೆ ಬೇರೆ ಫುಟ್ಪಾತ್ ಗತಿ ತಲೆಗಿನ ನನ್ನ ಮಗನೇ. ಅಣ್ಣ, ಅವತ್ತು ನಾನೇ ನಿಮ್ಗೆ ಭಿಕ್ಷಾ ಬಿಡು ಅಂತ ಹೇಳಿದ್ದೆ, ಆದ್ರೆ ಇವತ್ತು ನಾನೇ ಭಿಕ್ಷಕನಾಗಿ ಬಿಟ್ಟೆ. ನನ್ನ ಅಣ್ಣ, ಅಜ್ಜಾರ, ಅಕ್ಕರ ಎಲ್ಲರೂ ನನ್ನ ಮದುವೆ ಬರಬೇಕು. ನನ್ನ ಮದುವೆ ಅಂತೆ, ನನ್ನ ಮದುವೆ ಅಂತೆ. ಯಪ್ಪ ಗೌಡ್ರ, ಈ ಮಗ ಹೊಸ ಹೆಣ್ಣಿನ ಉರಿಪಿನ್ಯಾಗ ಹುಚ್ಚಾಗ್ಬಿಟ್ಟು ನೋಡ್ರಿ ಯಪ್ಪ ಗೌಡ್ರ. ಹುಚ್ಚನಾದರಾಗಲಿ ಕೆಚ್ಚನಾದರಾಗಲಿ ಈ ಗೌಡನ ಗರ್ಜನೆಗೆ ವೈರಿಸಲೇಬೇಕು. ತಂಗಿ ನಡಿಯಮ್ಮ ಹೋಗೋಣ.